ರಾಮಾಯಣ ಕಾಲದಲ್ಲಿ ಶ್ರೀರಾಮಚಂದ್ರನು ಸೀತಾಮಾತೆಯನ್ನು ರಾವಣನ ಬಂಧನದಿಂದ ಬಿಡುಗಡೆ ಮಾಡುವ ಮಹಾಯತ್ನದಲ್ಲಿ ತೊಡಗಿದ್ದ. ಆ ಸಮಯದಲ್ಲಿ ಹನುಮಂತನು ತನ್ನ ಅಪಾರ ಶಕ್ತಿಯಿಂದ ಎಲ್ಲರನ್ನೂ ಅಚ್ಚರಿಪಡುವಂತೆ ಮಾಡುತ್ತಿದ್ದ. ಒಂದು ದಿನ ರಾಮನು ಹನುಮಂತನಿಗೆ ತಪಸ್ವಿ ರೂಪದಲ್ಲಿ ಲಂಕೆಗೆ ಹೋಗಿ ಸೀತಾಮಾತೆಯ ಸುಸ್ಥಿತಿಯ ಬಗ್ಗೆ ಮಾಹಿತಿ ತರಲು ಆದೇಶಿಸಿದನು. ಹನುಮಂತನು ಸುಗ್ರೀವನ ಆಶೀರ್ವಾದ ಪಡೆದು ತನ್ನ ಶಕ್ತಿಯನ್ನು ಸ್ಮರಿಸಿ ಸಮುದ್ರವನ್ನು ಜಿಗಿದು ಲಂಕೆಗೆ ತಲುಪಿದನು. ಲಂಕೆಯಲ್ಲಿ ಆತನು ತನ್ನ ಚತುರತೆಯಿಂದ ರಾವಣನ ಅರಮನೆಗೆ ನುಗ್ಗಿದನು. ಅಲ್ಲೇ ಸೀತಾಮಾತೆಯನ್ನು ಅಶೋಕವನದಲ್ಲಿ ದುಃಖಿಸುತ್ತಿರುವ ಸ್ಥಿತಿಯಲ್ಲಿ ಕಂಡು ತನ್ನ ಹೃದಯವು ಕದಿದು ಹೋಯಿತು. ಸೀತೆಗೆ ರಾಮನ ಉಡುಗೊರೆ ನೀಡುತ್ತಾ ಆತನು ಸೀತೆಗೆ ಧೈರ್ಯ ತುಂಬಿದನು. ನಂತರ ಹನುಮಂತನು ಲಂಕೆಯನ್ನು ಬೆಂಕಿಯಿಂದ ಒತ್ತಿ ಹಾಕಿದ ಕಥೆಯು ಪ್ರಸಿದ್ಧ. ಆತನು ತನ್ನ ಲೀಲೆಯಿಂದ ರಾವಣನ ಸೇನೆಗೆ ಹೊಡೆದು ಲಂಕಾಪುರಿಯನ್ನು ಬೆಂಕಿಯಿಂದ ಒತ್ತಿಗೊಳಿಸಿದನು. ಈ ಕಾರ್ಯದಿಂದ ರಾಮನ ಸೇನೆಗೆ ಮಹಾಬಲವನ್ನು ಆತ್ಮವಿಶ್ವಾಸವನ್ನು ತಂದನು. ಹನುಮಂತನ ಪ್ರೀತಿ, ಶಕ್ತಿ ಮತ್ತು ಭಕ್ತಿಯು ಎಲ್ಲರಿಗೂ ಮಾದರಿಯಾಯಿತು. ಇಂದು ಕೂಡ ಹನುಮಂತನ ಶೌರ್ಯವನ್ನು ಸ್ಮರಿಸುತ್ತಾ ಭಕ್ತರು ಆತನನ್ನು ಆರಾಧಿಸುತ್ತಾರೆ.